ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನ್ನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 50 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಏನೊಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಡೇ ಫಸ್ಟಿಂದ ಈ ಡೇ 50ವರೆಗೂ ಒಂದು ಕನ್ಸಿಸ್ಟೆನ್ಸಿಯಿಂದ ನನ್ನ ಒಂದು ಡಯೆಟ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರ ರಿಸಲ್ಟು ಕೂಡ ನನಗೆ ಸಿಕ್ಕಿದೆ. ಹಾಗಾಗಿ 50 ದಿನಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಲ್ಲ ಅಂತ ತುಂಬಾ ಖುಷಿನೂ ಕೂಡ ಆಗ್ತಾ ಇದೆ. 3-4 ವರ್ಷದ ಹಿಂದೆ ನಾನೇನೋ ಒಂದು ಡಯೆಟ್ ಚಾಲೆಂಜ್ನ ತಗೊಂಡು ವೆಯ್ಟ್ ಲಾಸ್ ಆಗಲೇಬೇಕು ಅಂತೇಳಿ ಮಾಡಿಕೊಂಡೆ. ಅದರಲ್ಲಿ ಒಂದು 2.5 ಮಂತ್ 3 ಮಂತ್ ಅಷ್ಟರಲ್ಲೆಲ್ಲ ನನಗೆ ಒಂದು ನನ್ನ ಟಾರ್ಗೆಟ್ ವೆಯ್ಟ್ ಅನ್ನೋದು ರೀಚ್ ಆಗಿದೆ. ಬಟ್ ಅದ್ರ ಮಧ್ಯದಲ್ಲಿ ಎಲ್ಲೂ ಕೂಡ ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕು ಅನ್ನೋ ಮೈಂಡೇ ಇರಲಿಲ್ಲ. ಬಟ್ ಒಂದು ವಾರ ಮಾಡ್ತಿದ್ದೆ, ಬಿಟ್ಬಿಡ್ತಿದ್ದೆ, 15 ದಿವಸ ಮಾಡ್ತಿದ್ದೆ, ಬಿಟ್ಬಿಡ್ತಿದ್ದೆ. ಆದರೆ ಈ ಸಲ ಹಾಗಲ್ಲ, 50 ದಿನಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಏನು ಮಾಡೋಕ್ಕೆ ಹೋಗೇ ಇಲ್ಲ, ಯಾವ ದಿನವೂ ಕೂಡ ಸ್ಕಿಪ್ ಮಾಡಿಲ್ಲ. ಮತ್ತು ಚೀಟ್ ಮೀಲ್ ಅನ್ನೋದು ಕೂಡ ನಾನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ಅಲ್ಲಿ ಇಲ್ಲಿ ಎಕ್ಸಸೈಸು, ವಾಕು ಇಂಥದ್ದೆಲ್ಲ ಮಿಸ್ ಮಾಡಿದ್ದೀನಿ ಹೊರತು ನನ್ನ ಫುಡ್ಡು ಕಂಟ್ರೋಲ್ ಅನ್ನೋದನ್ನ ನಾನು ಎಲ್ಲೂ ಕೂಡ ಮಿಸ್ ಮಾಡಿಲ್ಲ. ಹಾಗೇ ನನಗೆ ರಿಸಲ್ಟು ಕೂಡ ಸಿಕ್ಕಿದೆ. 50 ಡೇಸಲ್ಲಿ ನಾನು 7 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ನನ್ನ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನೇನೋ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಆ ವಿಡಿಯೋ. ಇನ್ನು ವೆಯ್ಟ್ ಲಾಸ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದ್ದೀನಿ, ಇದು ಕೂಡ ನನ್ನ ಒಂದು ಜರ್ನಿಯ ವಿಡಿಯೋ ಆಗಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ನ, ಫೇಸ್ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ನನ್ನ ಬಾಡಿ ಕೂಡ ಒಂದು ಶೇಪ್ನ ತಗೊಂಡಿದೆ. ಅಂದರೆ ಮುಂಚೆ ಎಲ್ಲ ಹಿಪ್ಸು, ಹೊಟ್ಟೆ ಇದೆಲ್ಲ ದಪ್ಪ ಇತ್ತು. ಬಟ್ ಈಗ ಆ ರೀತಿ ಅನಿಸೋದೇ ಇಲ್ಲ. ಮತ್ತು ಡ್ರೆಸ್ಗಳೆಲ್ಲ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಲೂಸ್ ಆಗ್ತಿದೆ ಡ್ರೆಸ್ಗಳೆಲ್ಲ, ಇಂಚಸ್ ಲಾಸ್ ಆಗಿದೆಯಲ್ಲ, ಹಾಗಾಗಿ ಲೂಸ್ ಆಗ್ತಿದೆ ಡ್ರೆಸ್ಗಳು ಕೂಡ. ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ನಿಧಾನವಾಗಿ ಆಗಲಿ, ಪ್ರತಿ ವಾರ 1 kg ಅಂತೆ ನನಗೆ ನಿಧಾನವಾಗಿ ಆರಾಮಾಗಿ ಆಗಲಿ. ಮನೆ ಫುಡ್ಡೇ ತಿಂದ್ಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ಎಕ್ಸಸೈಸು, ವಾಕನ್ನು ಸ್ಕಿಪ್ ಮಾಡಿಕೊಂಡು ವಾರಕ್ಕೆ 1 kg ವೆಯ್ಟ್ ಲಾಸ್ ಆಗ್ತೀನಿ ಅಂದರೆ ಸರಿ ಅಲ್ವಾ, ಸಾಕಲ್ವಾ? ಇನ್ನು ನಾನು ಯಾವುದೇ ಒಂದು ಹರ್ಬಲ್ ಲೈಫು ಕೂಡ ತೊಗೊಂಡಿಲ್ಲ, ಆನ್ಲೈನ್ ಕೋಚಿಂಗು ಕೂಡ ತೊಗೊಂಡಿಲ್ಲ, ಮತ್ತು ಎಲ್ಲೂ ಕೂಡ ಜಿಮ್ಗೂ ಹೋಗಿಲ್ಲ, ಯಾವುದೇ ರೀತಿ ಕಾಸನ್ನು ಖರ್ಚು ಮಾಡ್ತಾಯಿಲ್ಲ. ಮತ್ತು ಮನೆಯಲ್ಲೇ ಇರ್ತಕ್ಕಂಥ ಫುಡ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಹೆಲ್ದಿಯಾದಂಥ ಫುಡ್ಗಳನ್ನ ತಿಂತಾಯಿದ್ದೀನಿ. ಅದಕ್ಕೆಲ್ಲ ಕಾಸು ಖರ್ಚು ಮಾಡೋದ್ರ ಬದಲು ಮನೆಯಲ್ಲೇ ಏನಾದರೂ ಹೆಲ್ದಿಯಾದಂಥ ಫುಡ್ಡನ್ನು ಇನ್ನೂ ಒಂದಷ್ಟು ತರಿಸ್ಕೊಂಡು ತಿಂತು ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ನಮಗೆ ಟೈಮು ಕೂಡ ಸೇವ್ ಆಗುತ್ತೆ, ನಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನು ಇವತ್ತು ನನ್ನದು ಒಂದು ಏನು ಮಂತ್ಲಿ ಪೀರಿಯಡ್ ಟೈಮ್ ಇತ್ತಲ್ಲ, ಸೈಕ್ಲಿಂಗ್ ಟೈಮು, ಹಾಗಾಗಿ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಇನ್ನು ನನ್ನ ಒಂದು ಜರ್ನಿ 50 ಡೇಸ್ ಕಂಪ್ಲೀಟ್ ಆಯ್ತಲ್ಲ, ಹಾಗಾಗಿ ಆ ಖುಷಿನಲ್ಲಿ ಒಂದು ಹಳೆ ವೀಡಿಯೋನು ಕೂಡ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ. ಅಂತ ಅಂದರೆ ಮೊದಲೇ ಹೆಂಗಿದ್ದೆ, ಇವಾಗ ಎಷ್ಟು ಚೇಂಜ್ ಆಗಿದ್ದೀನಿ ಅಂತೇಳಿ. ಹಾಗಾಗಿ ನನಗಂತೂ ತುಂಬಾ ಖುಷಿ ಇದೆ. ಇನ್ನು ಯಾರೆಲ್ಲ ಇನ್ನೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡು ಇನ್ನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸ್ಟಾರ್ಟ್ ಮಾಡಿ. ನೀವು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಆರಾಮಾಗಿ. ಏನು ಒಂದು ಹೋಮ್ ಫುಡ್ಡಿಂದನೇ, ಅಂದರೆ ನಾವು ಮನೇಲಿ ಪ್ರಿಪೇರ್ ಮಾಡ್ತಕ್ಕಂಥ ಊಟದಿಂದನೇ ನಾವು ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಅದಕ್ಕೆ ನಾನೇ ಸಾಕ್ಷಿ ಅಂತಲೇ ಹೇಳ್ಬೋದು. ಹಂಗಾಗಿ ನನಗೆ ತುಂಬಾ ಖುಷಿ ಇದೆ. ಒಂದು 50 ಡೇಸ್ನ ನಾನು ಕಂಪ್ಲೀಟ್ ಮಾಡೋದ್ನಲ್ಲ. ಮೊದಲೆಲ್ಲ ಏನಾಗ್ಬಿಡ್ತಿತ್ತು ಅಂದರೆ ಸ್ಟಾರ್ಟ್ ಮಾಡ್ತಿದ್ದೆ, ಬಿಟ್ಬಿಡ್ತಿದ್ದೆ, ಸ್ಟಾರ್ಟ್ ಮಾಡಿಬಿಡ್ತಿದ್ದೆ, ಬಿಟ್ಬಿಡ್ತಿದ್ದೆ, ಆ ಥರ ಆಗ್ಬಿಡ್ತಿತ್ತು. ಬಟ್ ಈ ಸಲ ಮಾಡಲೇಬೇಕು ಅನ್ನೋ ಒಂದು, ಅಂದರೆ ಓವರ್ ವೆಯ್ಟ್ ಆಗಿಬಿಟ್ಟಿದ್ನಲ್ಲ, ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಬೆಳಿಗ್ಗೆ ಒಂದು ಮೆಂತ್ಯ ನೀರನ್ನು ಕುಡಿದು, ಅದಾದ ನಂತರ ನಮ್ಮ ಅತ್ತೆಯವರು ಕೂಡ ಇರಲಿಲ್ಲ, ಮದ್ದೂರಿಗೆ ಹೋಗಿದ್ರು. ನಮ್ಮ ಮನೆ ಪಕ್ಕದ ಹುಡುಗಿ ಹತ್ರ ಗಂಜಿ ಮಾಡಿಸ್ಕೊಂಡು ಕುಡಿದೆ. ಇನ್ನು ಮಧ್ಯಾಹ್ನದಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು. ಅವರಿಗೆ ರೈಸನ್ನ ಮಾಡಿಸಿಟ್ಟಿದ್ದೆ. ದೇವಸ್ಥಾನದ್ದು ಕಾಳು ಗೊಜ್ಜು ಮತ್ತು ಸ್ವಲ್ಪ ಮೊಸಪ್ಪು ಸಾಂಬಾರಿತ್ತು, ಅದನ್ನೇ ಹಾಕ್ಕೊಡಿ, ಹಣ್ಣು ಕಟ್ ಮಾಡಿಬಿಟ್ಟು, ಕಲ್ಲಂಗಡಿ ಹಣ್ಣು ಅಂತ ಹೇಳಿದೆ. ಅವರು ಒಂದೊಂದು ಬೌಲ್ಗೆ ಒಂದಿಷ್ಟಿಷ್ಟು ತಂದು ಕೊಟ್ಟಿದ್ರು. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಂದು ನಾನು ಇನ್ನುಳಿದಿದ್ದನ್ನ ತಿನ್ನೋಕ್ಕಾಗಲಿಲ್ಲ, ಹಂಗೇ ಬಿಟ್ಟೆ, ಕೈ ತೊಳೆದೆ. ಹಣ್ಣೆಲ್ಲ ತಿನ್ಕೊಂಡು ಕಂಪ್ಲೀಟ್ ಮಾಡಿದೆ. ಬಟ್ ಇದೆಲ್ಲ ಜಾಸ್ತಿನೇ ಕೊಟ್ಬಿಟ್ಟಿದ್ರು, ಸ್ವಲ್ಪ ಎತ್ಕೊಳ್ಳಿ ಬೇಡ ಅಂದ್ರೂ ಒಂದಷ್ಟನ್ನ ಜಾಸ್ತಿನೇ ತಂದುಬಿಟ್ಟಿದ್ರು. ಹಾಗಾಗಿ ಆಚೆಗೆ ಹಾಕಬೇಕಾಯ್ತು. ಇನ್ನು ಗೊತ್ತಲ್ಲ, ಮಂತ್ಲಿ ಪೀರಿಯಡ್ ಅಂತ ಅಂದರೆ ಒಳಗೆ ಹೋಗಂಗಿಲ್ಲ, ಹೊರಗೇ ಇರಬೇಕು. ಹಾಗಾಗಿ ನಾನು ಇಲ್ಲೊಂದು ಕಡೆ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು 2 ಡೇಸ್ 3 ಡೇಸು ನನಗೆ ಫುಲ್ಲು ರೆಸ್ಟ್ ಆಗಿರುತ್ತೆ. ಇನ್ನು ನನ್ನ ಒಂದು ಜರ್ನಿ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್,
ನೀವೇ ನೋಡ್ತಾ ಇರ್ಬೋದು, ನಾನು ಎಲ್ಲೂ ಕೂಡ ಒಂದು ಚೀಟ್ ಮೀಲ್ನ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ಯಾವುದೇ ರೀತಿಯ ಒಂದು ಏನಪ್ಪ ಹೇಳ್ತೀವಲ್ಲ ಫಂಕ್ಷನ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಊಟ ಮಾಡೋದು, ಮತ್ತು ನಾನೇನು ಒಂದು ಊಟ ಏನು ತಿಂತೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟು ನಾನು ನಿಮಗೆ ವಿಡಿಯೋಗೋಸ್ಕರನೇ ಒಂದಿಷ್ಟು ಊಟ ಮಾಡಿಬಿಡೋದು, ಮತ್ತು ಅದಾದಮೇಲೆ ಮತ್ತೆ ಊಟ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಆ ಥರ ಎಲ್ಲ ಮಾಡ್ತು ಅಂದರೆ ನನಗೆ ವೆಯ್ಟು ಕೂಡ ಕಡಿಮೆನೇ ಆಗಲ್ಲ. ನಾನೇನು ಒಂದು ಡೈರೆಕ್ಟಾಗಿ ನಿಮ್ಮ ಜೊತೆ ವೆಯ್ಟ್ ಚೆಕ್ ಮಾಡಬೇಕಾದ್ರೆ ಸ್ಕೇಲೆಲ್ಲ ಇಟ್ಕೊಂಡು ಸ್ಕೇಲ್ ಇಟ್ಟಿದ್ದೀನಿ, ಮತ್ತು ಈ ರೀತಿ ಬಂದು ನಿಂತ್ಕೋತೀನಿ, ಈ ಥರದ್ದೆಲ್ಲ ನಾನು ಪ್ರೂಫ್ ಸಮೇತನೇ ನಿಮಗೆ ಒಂದು ವೆಯ್ಟ್ ಲಾಸ್ ಜರ್ನಿದು ತೋರಿಸ್ತಾನೆ ಇದ್ದೀನಿ ವೀಡಿಯೋಸ್ಗಳು. ನೀವು ಕೂಡ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದೀರಾ. ಹಾಗಾಗಿ ಇನ್ನಷ್ಟು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಹಾಗಾಗಿ ಬಿಡಲ್ಲ ಈ ಒಂದು ಜರ್ನಿನ. 50 ಡೇಸ್ ಕಂಪ್ಲೀಟ್ ಆಗೋಯ್ತು, ಒಂದು ಸುಮಾರಾಗಿ ಪರವಾಗಿಲ್ಲ, ಒಂದು ರೌಂಡ್ ಸಣ್ಣ ಆಗಿದ್ದೀನಿ, ಇನ್ನು ಸಾಕಲ್ವಾ ಅನ್ನೋದೆಲ್ಲ ನನ್ನ ಮೈಂಡಲ್ಲಿಲ್ಲ. ನಾನು ಇದಕ್ಕೂ ಡಬಲ್ ಟ್ರಿಬಲ್ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು. ಹಾಗಾಗಿ ಇವಾಗ ನನ್ನ ವೆಯ್ಟು 86ಇಂದ 79ಗೆ ಬಂದಿದೆ. ನನ್ನ ಟಾರ್ಗೆಟ್ ವೆಯ್ಟ್ ಇರೋದು ಇನ್ನೂ ತುಂಬಾ ದೂರದಲ್ಲಿದೆ, ನನ್ನ ಟಾರ್ಗೆಟ್ ವೆಯ್ಟು. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನಾನು ಇನ್ನೂ ಕೂಡ ಶ್ರಮನ ಪಡಬೇಕು. ಸ್ವಲ್ಪ ಕಳ್ಳಿ ಆಗಿಬಿಟ್ಟಿದ್ದೆ ನಾನು. ಏನಂತಂದರೆ ಎಕ್ಸಸೈಜು ವಾಕದೆಲ್ಲ ಸ್ವಲ್ಪ ಅಲ್ಲಲ್ಲೇ ಸ್ಕಿಪ್ ಮಾಡ್ತಿದ್ದೆ. ಅಂದರೆ ಬೇಕು ಅಂತ ಮಾಡ್ತಿರಲಿಲ್ಲ. ಕೆಲಸಗಳು, ಮನೆ ಕೆಲಸಗಳು, ಮತ್ತು ಮಗುನ ಓದಿಸೋದು, ಎಕ್ಸಾಮ್ ಟೈಮು, ಟೆಸ್ಟ್ ಟೈಮ್, ಈ ಥರದ್ದೆಲ್ಲ ಇರುತ್ತೆ. ನನಗೂ ಕೂಡ ನಿದ್ದೆ ಮಾಡಬೇಕು, ಮತ್ತು ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಇದೆಲ್ಲ ಇರುತ್ತಲ್ಲ. ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಬಿಡ್ತಿದ್ದೆ. ಹಾಗಾಗಿ ಈಗ ಸ್ವಲ್ಪ ಏನೋ ಒಂಥರ ಖುಷಿ ಆಗ್ತಿದೆ. ಡೇ 50ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಡೇ 100 ಬರೋಷ್ಟರಲ್ಲಿ ಏನು ಒಂದು 50 ದಿನಕ್ಕೆ 7 kg ಕಡಿಮೆ ಆಗಿದ್ದೀನಿ. ಇನ್ನು ಪ್ಲಸ್ 50 ಅಂದರೆ 100ನೇ ದಿನಕ್ಕೆ ನಾನು ಒಂದು 10 kgನಾದರೂ ನಾನು ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೇಕು. ಅರೌಂಡ್ ಒಂದು 70ವರೆಗೂನಾದರೂ ಬರಬೇಕು ನನ್ನ ವೆಯ್ಟ್ ಅಂತ ತುಂಬಾ ಆಸೆ ಇದೆ. ಹಾಗಾಗಿ ಏನೋ ಒಂದು ಸ್ವಲ್ಪ ಸ್ಕಿಪ್ ಮಾಡ್ತಿದ್ದೆ ಎಕ್ಸಸೈಸು, ವಾಕನ್ನೆಲ್ಲ. ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಒಂದು ಮೈಂಡ್ ಸೆಟ್ಟಿಗೆ ಕೂತ್ಕೊಬಿಟ್ಟಿದೆ. ಇನ್ನು ನಾನು ಬಿಡಲ್ಲ. ಇನ್ನೂ ಸ್ವಲ್ಪ ಈಗ ಒಂದು ಟ್ರ್ಯಾಕಿಗೆ ಬಂದಿದ್ದೀನಲ್ವಾ, ಈ ಟ್ರ್ಯಾಕನ್ನು ಬಿಟ್ಬಿಡ್ತು ಅಂದರೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಟ್ರ್ಯಾಕನ್ನು ಬಿಡದೇನೆ ಗಟ್ಟಿಯಾಗಿ ಹಿಡ್ಕೊಂಡು ಇದೇ ಟ್ರ್ಯಾಕಲ್ಲಿ ಮತ್ತೆ ಮೂವ್ ಆಗ್ತೀನಿ. ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ಮತ್ತು ಇನ್ನಷ್ಟು ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅನ್ನೋ ಹಠನೂ ಕೂಡ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಏನು ಒಂದು ವೆಯ್ಟ್ ಲಾಸ್ ವಿಡಿಯೋ ಜೊತೆಗೆ ಒಂದಷ್ಟು ಡೆಟಾಕ್ಸ್ ವಾಟರು, ಸ್ಮೂತೀಸು, ಏನು ಒಂದು ಯಾವ ರೀತಿ ಹೆಲ್ದಿಯಾದಂಥ ಫುಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಯವಿಟ್ಟು ನನ್ನ ವಿಡಿಯೋನ ವಾಚ್ ಮಾಡಿ ನೀವು ಕೂಡ ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇನ್ನು ಹೇಳಿದ್ನಲ್ಲ, ಸ್ವಲ್ಪ ಈ ದಿನ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ, ಕಾರಣ ನಿಮಗೆ ಗೊತ್ತು. ಹಾಗಾಗಿ ನಾನಿಲ್ಲಿ ಅನ್ವಿಕನ್ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ಅವಳೇನೋ ಸೈಕಲಿಂದ ಬಿದ್ದೆ ತುಟಿ ಏಟ್ ಮಾಡ್ಕೊಂಡಿದ್ದೀನಿ, ಐಸ್ ಹಾಕೊಡಿ ತುಟಿಗೆ ಉರಿತಿದೆ ಅಂದ್ಬಿಟ್ಟು ಬಂದಿದ್ಲು. ನನಗೆ ಅಷ್ಟು ತಣ್ಣಿ ಹೊಡಿತಾಯಿತ್ತು ಒಂದು ಐಸು. ಬಟ್ ಅವಳು ತುಟಿಗೆಲ್ಲ ಹಾಕಿಸ್ಕೊಂಡು ನನ್ನ ಹತ್ರ ಕೂತಿದ್ಲು. ಹಾಕೊಡತ್ತೆ ಅಂದ್ಕೊಂಡು ಬಂದು ನನ್ನ ಹತ್ರ ಹಾಕಿಸ್ಕೊಂಡು ಕೂತಿದ್ಲು. ಎಷ್ಟು ನಾಟಕ ಆಡ್ತಾಳೆ ಅಂತ ಅಂದರೆ ಭಯಂಕರ ನಾಟಕ ಆಡ್ತಾಳೆ. ಹಾಗಾಗಿ ಅವಳ ಜೊತೆ ಟೈಮ್ ಸ್ಪೆಂಡ್ನ ಮಾಡ್ತಾಯಿದ್ದೀನಿ. ಅಂತಂದರೆ ಅವಳೇನಾದರೂ ಮನೆ ಹತ್ರ ಬಂತು ಅಂದರೆ ಆರಾಮಾಗಿ ಅವಳ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾ ಖುಷಿಯಾಗತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇನ್ನು ನೈಟು ಊಟಕ್ಕೆ ತರಕಾರಿ ಸಾಂಬಾರು, ಮಿಲೆಟ್ ರೈಸು, ಅದ್ರ ಜೊತೆಗೆ ಒಂದು ಅರ್ಧದಷ್ಟು ಮೊಟ್ಟೆನ ತಿಂದು ಅದಾದ ನಂತರ ಒಂದು ಕಿತ್ತಲೆ ಹಣ್ಣನ್ನು ಕೂಡ ತಿಂದು ನನ್ನ ಡೇನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಡೇ 15ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ಮುಗಿಯುತ್ತೆ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆಯೇ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.